ಡ್ಯಾನ್ಸ್ ಮಾಡಬೇಕಾದ್ರೆ ಕಾಲು ತಾಕಿದ್ದಕ್ಕೆ ಮೂವರಿಗೆ ಚಾಕು ಇರಿತ ಅಂತ ಹೇಳಿದ್ನಲ್ಲ, ಮೆರವಣಿಗೆಯಿಂದ ಇವರು ಹೊರಗೆ ಬಂದು ಗಲಾಟೆ ಮಾಡಿಕೊಂಡಿದ್ದಾರೆ ಅಂತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಮೂವರಿಗೂ ಕೂಡ ಬಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಿದ್ದೀವಿ, ವೈಯಕ್ತಿಕ ಕಾರಣಕ್ಕೆ ಚಾಕು ಇರಿತ, ಇದನ್ನೇ ಹೇಳಿದ್ದು ನಾನು. ಹಳೆಯ ದ್ವೇಷ ವೈಷಮ್ಯ ಅದಕ್ಕೋಸ್ಕರ ಆಗಿದೆ. ಗಾಂಜಾ ಮತ್ತಿನಲ್ಲಿ ಚಾಕು ಇರಿತದ ಬಗ್ಗೆ ಪರೀಕ್ಷೆ ಮಾಡಿಸ್ತೀವಿ, ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅಂತ. ಉಳಿದವರ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ, ಶೀಘ್ರದಲ್ಲೇ ಅವ್ರನ್ನೂ ಕೂಡ ನಾವು ಬಂಧಿಸ್ತೀವಿ ಅಂತ ಎಡಾ ಮಾರ್ಟಿನ್ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ, ಪೊಲೀಸ್ ಕಮಿಷನರ್ ಅವರು ಈಗ ಕೊಟ್ಟಿರತಕ್ಕಂತಹ ಸ್ಟೇಟ್ಮೆಂಟ್. ಹೆಂಗಾಯಿತು ಏನು ಎತ್ತ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಈ ಕಡೆ ಸಿವಿಲ್ ಹಾಸ್ಪಿಟಲ್ ಹತ್ರ ಅದು ಆಗಿದೆ. ನಾವು ಸ್ವಲ್ಪ ವಿಚಾರ ಮಾಡಿದ್ವಿ. ಅವರು ಮೆರವಣಿಗೆಯಲ್ಲಿ ಸ್ವಲ್ಪ ಜಗಳ ಆಗಿದೆ. ಆ ಟೈಮ್ದಲ್ಲಿ ನಮ್ಮ ಪೊಲೀಸರು ಇದ್ದರೆ ಮತ್ತು ಇಬ್ಬರು ಪಾರ್ಟಿಗೆ ಬಿಡಿಸಿ ಮತ್ತು ಬೇರೆ ಕಡೆಗೆ ಕಳಿಸಿದರೆ. ಸೊ ಅಲ್ಲಿಂದ ಮತ್ತೆ ಪ್ರೊಸೆಷನ್ ಬಿತ್ತು ಮತ್ತು ಬೇರೆ ಕಡೆಗೆ ಬಂದಿದ್ದಾರೆ. ಸೊ ಈ ಥರ ಅಟ್ಯಾಕ್ ಆಗಿದೆ. ಮತ್ತು ನಮ್ಮ ಮಾಹಿತಿ ಪ್ರಕಾರ ಕೂಡ ಬಹುಶಃ ಮುಂಚೆ ಯಾರೊಬ್ಬ ವಿಕ್ಟಿಮ್ ಮತ್ತು ಇನ್ನೊಬ್ಬ ಅಕ್ಯೂಸ್ ಜೊತೆಗೆ ಯಾವುದು ಹಳೆ ದ್ವೇಷ ಇದೆಯಂತೆ. ಅದು ಮುಂಚೆ ಯಾವುದು 6-7 ಮಂತ್ಸ್ ಮುಂಚೆ ಯಾವುದು ಜಗಳ ಆಗಿದೆ ಅವರ ನಡುವೆ. ಸೊ ಇವತ್ತು ಕೂಡ ಅದಕ್ಕೋಸ್ಕರ ಬಹುಶಃ ಆಗಿರ್ಬೋದು. ಅದು ನಾವು ಇನ್ನೂ ತನಿಖೆ ಮಾಡ್ತಾಯಿದ್ವಿ. ಒಬ್ಬರೇ ಅಥವಾ ಏನು ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಹೊಡೆದು ಈ ಥರ 3 ಜನರಿಗೆ ಆಗಿದೆಯಲ್ಲ? ಹಾಂ, ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಲ್ಲ, ಅಂದರೆ ಗ್ಯಾಂಗ್ ಥರ ಏನೂ ಇಲ್ಲ, ಅವರು ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಸೊ ಒಬ್ಬ ಫ್ರೆಂಡ್ ಮತ್ತು ಅಂದರೆ ಈ ಕಾರ್ಯದಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಅವರು ಮತ್ತು ಈ ಆಪೋಸಿಟ್ ಪಾರ್ಟಿ ಜೊತೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಇವತ್ತು ಕೂಡ ಮತ್ತು ಜೊತೆಗೆ ಬಂದಿದ್ರೆ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಈ ಥರ ಟಚ್ ಆಗಿದೆ, ಆವಾಗ ಜಗಳ ಮಾಡಿದ್ರು ಅಷ್ಟೇ. ಹೆಂಗಿದೆ ಸರ್ 3 ಜನಕ್ಕೆ ಕಂಡೀಷನ್? ಇಲ್ಲ, ಇದು ಎಲ್ಲ ಮೈನರ್ ಇಂಜರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ ಡಾಕ್ಟರ್ ಜೊತೆಗೆ ಮಾತಾಡಿದ್ದೀನಿ. ಒಬ್ಬರಿಗೆ ಕೇಲಿಗೆ ಏನೋ ಶಿಫ್ಟ್ ಮಾಡಿದ್ದೀನಿ? ಇಲ್ಲ, ಶಿಫ್ಟ್ ಅಂದರೆ ಇಲ್ಲಿಂದ ನಾವು ಆ ಕಡೆ ಎಲ್ಲರಿಗೆ ನಾವು ಶಿಫ್ಟ್ ಮಾಡ್ತೀವಿ. ಸಿಕ್ಕಿದಾರಾ ಸರ್ ಯಾರಾದರೂ ಸ್ಟ್ಯಾಬಿಂಗ್ ಮಾಡಿದ್ರು? ಈಗ ನಮಗೆ ಅದು ಹೆಸರು ನಮಗೆ ಗೊತ್ತಿದೆ ಯಾರು ಮಾಡಿದ್ರೆ ಅಂತ. ಅದು ಮತ್ತು ಈಗ ಅಕ್ಯೂಸ್ ಅರೆಸ್ಟ್ ಮಾಡಬೇಕು. ಈ ಗಾಂಜಾ ಗುಂಗಲ್ ಏನೋ